ಬೆಳಗಾವಿ ಯುವ ಕರ್ನಾಟಕ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಒಂದಲ್ಲ ಒಂದು ಆದೇಶ ಮಾಡಿ ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಹೊಡೆಯುವ ಹುನ್ನಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ನಿಗಮದಲ್ಲಿ 136 ಕೋಟಿ ರೂಪಾಯಿಗಳ ಹಣ ವರ್ಗಾವಣೆ ಮಾಡಿ ರಾಜ್ಯದಲ್ಲಿ ಎಸ್ಸಿ, ಸಿಪಿ, ಟಿಎಸ್ಪಿ ಅನುದಾನವನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ. ಜನರ ಅಡುಗೆ ಪದಾರ್ಥಗಳ ಬೆಲೆ ಏರಿಕೆ ಹೆಚ್ಚಿಸಿದ್ದು, ವಾಹನಗಳ ಪೆಟ್ರೋಲ್, ಡೀಸೆಲ್ ಬೆಲೆ ಏಕಾಏಕಿ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ನೇರವಾಗಿ ತೊಂದರೆ ಕೊಡುತ್ತೀರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ನೋವು, ಕಣ್ಣೀರು, ದಿನನಿತ್ಯ ಪ್ರಯಾಣಿಸುವವರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಬಸ್ ದರವನ್ನು ಕೂಡಲೇ ಇಳಿಕೆ ಮಾಡಬೇಕು ಎಂದು ಯುವ ಕರ್ನಾಟಕ ಭೀಮ್ ಸೇನೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಮಾಜ ಸೇವಕರ ಕೆಲಸ ಮಾಡತ್ತಾನ. ಆಡಳಿತದಾಗ ಯಾರೋ ಇಲ್ಲ, ದಲಿತರಿಗಾಗಲಿ, ಮತ್ತೊಬ್ಬರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಹಿಂದುಳಿದ ವರ್ಗದವರಿಗಾಗಲಿ ಯಾರಿಗೆ ಕೂಡ ಅನ್ಯಾಯ ಮಾಡಿದ್ರ ನಾವು ಯಾವತ್ತೂ ಬಿಡೋದಿಲ್ಲ. ನಾವು ಯಾವ ಕಾಂಗ್ರೆಸ್ ಅಲ್ಲ, ಯಾವ ಬಿಜೆಪಿ ಅಲ್ಲ, ಯಾವ ಜೆಡಿಎಸ್ ಅಲ್ಲ. ನೆನಪಿರಲಿ ನಿಮಗ. ಯಾಕಂದ್ರ ಕೆಲವರು ಇದೇ ರೀತಿ ಮಾಡಿ ಹೋರಾಟಗಳನ್ನ ರೂಪುರೇಷೆಯಲ್ಲಿ ಕಡ್ಸಾತಾರ. ಇವ್ರಿಗೆ ಮಾಡಾಕ ಕೆಲಸ ಇಲ್ಲ, ಮಾತಾಡಕ್ ಆಗುದಿಲ್ಲ, ತಮ್ಮೂ ಇಲ್ಲ, ಧೈರ್ಯನೂ ಇಲ್ಲ. ಮಾಡೋದಿದ್ರೆ ನಮ್ಮಂಗೆ ಹೋರಾಟ ಮಾಡಿ 280 ಐತಿಗ. ಆ 40 ರೂಪಾಯಿದಾಗ ಒಬ್ಬ ಪ್ರಯಾಣಿಕ ಓಡಾಡಿ ತನ್ನ ಊಟ ಮಾಡ್ಕೊಂಡು ಹೋಗ್ತಿದ್ದ ಆರಾಮಾಗಿ. ಆದ್ರೆ ಈ ಸರ್ಕಾರ ಏನ್ ಮಾಡೈತಿ, ದಿನನಿತ್ಯ ಜನರಿಂದ ಇಂಥ ದುಡ್ಡು ಹೆಚ್ಚಳ ಮಾಡಿ ಅದಿದ ಕಾರ್ಯಕ್ರಮಗಳನ್ನು ಮಾಡಿ ಏನಪ್ಪ ಗಾಂಧಿ ಭಾರತ ಅದು ಮಾಡಿದ್ರು ಏನು ಉಪಯೋಗ ಆಯ್ತು? ಏನಾಯ್ತು? ಏನು ಉಪಯೋಗನೇ ಇಲ್ಲ. ಉಪಯೋಗ ಆಗ್ಬೇಕಾದ್ರೆ ಜನಸಾಮಾನ್ಯರಿಗೆ ಸೂರು ಕೊಡ್ಬೇಕು. ಸರಿಯಾದ ಗ್ರಾಮೀಣ ವ್ಯವಸ್ಥೆಗಳಲ್ಲಿ ಸರಿಯಾದ ಬಸ್ಗಳಿಲ್ಲ. ಬಸ್ಸಿನ ದರ ಹೆಚ್ಚು ಮಾಡಿ ಏನು ಉಪಯೋಗ ಐತಿ? ಏನ್ ಲಾಭ ಐತಿ? ಸರಿಯಾದ ಖಾನಾಪುರ ಸೈಡ್ ಗುಡ್ಡಗಾಡು ಪ್ರದೇಶಗಳದು. ಎಷ್ಟೋ ಸಾರ್ವಜನಿಕರ ವಿದ್ಯಾರ್ಥಿಗಳ ದಿನನಿತ್ಯ ಪರದಾಡತಾರ. ಅಂತವ್ರಿಗೆ ನೀವು ಮೊದಲು ಅವಕಾಶ ಮಾಡಿಕೊಡ್ರಿ, ಆಮೇಲೆ ಬೇಕಾದ್ರೆ ಬಸ್ಸಿನ ದರ ಏರಿಸ್ರಿ, ಬೇಕಾದ್ರೆ ಇಳಿಸ್ರಿ. ಅದಕ್ಕಾಗಿ ಇಂಥ ಸರ್ಕಾರವನ್ನ, ಇಂಥ ಲಜ್ಜೆಗಟ್ಟ ಸರ್ಕಾರವನ್ನ